ಬೇರೆ ಹೋಗ್ಬಿಟ್ಟ. ಅವನು ಮೂರ್ಖತನ. ಕೃಷ್ಣ ಅವನು ಹಿಡಿದ, ಚೆನ್ನಾಗಿ ಬಡದ 4. ಇನ್ನೇನು ಕುತ್ತಿಗೆ ತೆಗಿಬೇಕು ರುಕ್ಮಿಣಿ ಎಂದು. ಸ್ವಾಮಿ ಅಣ್ಣನ್ ಕೊಲ್ಬೇಡ, ಯಾಕೆ ಮದುವೆ ಇದೆ ಮುಂದೆ, ಸೂತಕ ಬಂದ್ರೆ ಕಟ್ಟ ಆಗುತ್ತೆ, ಅಣ್ಣನ್ ಕೊಲ್ಬೇಡ. ಕೃಷ್ಣ ಹಾಗಾದ್ರೆ ಏನ್ ಚಿಂತೆ ಮಾಡಬೇಡ ಅಂತ ಹೇಳಿ ಅವ್ನ ತಲೆ ಬೋಡಿಸಿ 5 ಕಡೆ ಮಾತ್ರ ತುಂಡು ಕೂದಲು ಬಿಟ್ಟು ಕಳಿಸ್ಬಿಡ್ತಾನೆ. ನೀವು ಹೋಗು ನೀನು. ಅವ್ನು ಎಂಥ ದುರ್ದೈವ ಆಗೋಯ್ತು ಅಂದ್ರೆ, ಕೃಷ್ಣನ ಸಂಹಾರ ಮಾಡದೆ ರುಕ್ಮಿಣಿಯ ಕರ್ಕೊಂಡು ಹೋಗದೆ ಹೋಗಲ್ಲ ಅಂತ ಹೇಳಿದ್ನಲ್ಲ, ಭೋಜಕಟ ಅಂತ ಒಂದು ಊರು ನಿರ್ಮಾಣ ಮಾಡ್ಕೊಂಡ, ಅಲ್ಲಿ ವಾಸ ಮಾಡ್ದ. ರುದ್ರದೇವರ ಕುರಿತು ತಪಸ್ ಮಾಡ್ದ, ಮಾಡಿ ಒಳ್ಳೆ ಧನುಸ್ಸನ್ನು ತಗೊಂಡ. ಕೊಡುವಾಗಲೇ ರುದ್ರದೇವರನ್ನಂತೆ ಕೃಷ್ಣನ್ ವಿರೋಧ ಮಾಡಿದ್ರೆ ಈ ಧನುಸ್ ವಾಪಸ್ ಬಂದ್ಬಿಡ್ದ. ಅವ್ನು ತಪಸ್ ಮಾಡಿದ್ರೆ ಅದಕ್ಕೆ, ಆದ್ರೆ ಆ ಫಲವೇ ಕೊಡ್ಲಿಲ್ಲ. ಜೀವನ ಪೂರ್ತಿ ತಾನು ತನ್ನ ಕುಂಡಿನ ಪುರಕ್ಕೆ ಹೋಗ್ಲೇ ಇಲ್ಲ. ಯಾಕೆ? ಪ್ರತಿಜ್ಞೆ ಮಾಡಿ ದೇವರನ್ನು ಎದುರಾಕೊಂಡ್ರೆ ತಲೆ ಕೂದಲು ಹೋಗುತ್ತೆ, ತಪಸ್ಸಿನ ಶ್ರಮ ವ್ಯರ್ಥ, ಮನೆ ಹೋಗುತ್ತೆ, ಮಠ ಹೋಗುತ್ತೆ, ಹೆಂಡತಿ ಮಕ್ಕಳು ಹೋಗ್ತಾರೆ, ಏನು ಗಿಟ್ಟಲ್ಲ. ಈ ಕಥೆ ಸಾಕ್ಷಿ. ರುಕ್ಮಿಣಿಯನ್ನು ಕರ್ಕೊಂಡು ಬಂದ ಭಗವಂತ. ಬಂದು ಮೂಲ ಮಾಧವ ಅಂತ ಆ ಜಾಗಕ್ಕೆ ಭಗವಂತ ತಾನು ಕರ್ಕೊಂಡು ಬಂದಿದ್ದ. ಇವತ್ತು ನಾವು ಈ ದ್ವಾರಕೆ ಹತ್ರ ಮಾಧವಪುರ ಅಂತ ತೋರಿಸ್ತಾ ಇತ್ತು ಈ ಜಾಗವನ್ನು. ಕೃಷ್ಣ ರುಕ್ಮಿಣಿಯರ ಮದುವೆ ಆದ ಜಾಗ ಮೂಲ ಮಾಧವ ಅಂತ ಹೆಸರು. ಅಲ್ಲಿ ಭಗವಂತ ತಾನು ಕರ್ಕೊಂಡು ಬಂದಾಗ ಮದುವೆ ಮಾಡ್ಕೊಳ್ಳೋದು ನಿಶ್ಚಯ ಆಯ್ತು. ಆದ್ರೆ ಎಲ್ಲಿ ವಧು ಪಕ್ಷರು ಯಾರೂ ಇಲ್ಲ, ಹುಡುಗಿ ಮಾತ್ರ ಎತ್ಕೊಂಡು ಬಂದಿದ್ದಾರೆ. ಸರಿ, ಭಗವಂತ ಯಾದವರಲ್ಲೇ ಕೆಲವರು ವಧು ಪಕ್ಷದವರು, ಕೆಲವರು ಹೊರ ಪಕ್ಷದವರಾಗಿದ್ದಾರೆ. ಎಲ್ಲ ಜಾತಕ ಗಿಕ್ಕ ಕೊಡುತ್ತಾ ನೋಡ್ರಿ ಅಂದ್ರು. ಇನ್ನೇನ್ ನೋಡೋದು, ಎತ್ಕೊಂಡು ಬಂದಾಗ ಹೋಗಿದೆ, ಕೂಡಿದ್ರೆ ವಾಪಸ್ ಬಿಡ್ತಾನ? ಇಲ್ಲ. ಆದ್ರೆ ನೋಡೋರಿಗೆ ಕಾನ್ಫಿಡೆನ್ಸ್ ಅಂದ್ರೆ ಇದು ನಾರಾಯಣ, ಇದು ಲಕ್ಷ್ಮಿ, ಇವರಿಬ್ಬರು ಜಾತಕ ಕೂಡದೇ ಇರ್ಲಿಕ್ಕೆ ಹೇಗೆ ಸಾಧ್ಯ? ನೋಡಿದ್ರು ಅವರದ್ದು ಎಲ್ಲಾ ಗುಣಗಳು ಕೂಡುತ್ತೆ, ಮದುವೆ ಮಾಡ್ಕೊಳ್ಬಹುದು ಅಂದ್ರು. ಹುಡುಗಿ ಕಡೆಯವರದ್ದು ನಮ್ದು ಒಂದಿಷ್ಟು ಕಂಡೀಷನ್ ಅಂತ. ದ್ವಾಪರ ಯುಗದಲ್ಲೇ ಹುಡುಗಿ ಕಂಡೀಷನ್ ಶುರುವಾಗೋಗಿದೆ, ಕಲಿಯುವುದಲ್ಲ. ನಮ್ಗೊಂದಿಷ್ಟು ಕಂಡೀಷನ್ ಇದೆ. ಏನ್ ಕಂಡೀಷನ್? ನಮ್ಮ ಹುಡುಗಿ ಕೈಲಿ ಮನೆ ಕೆಲಸ ಮಾಡಿಸಬಾರ್ದು, ಮೊದಲನೇ ಕಂಡೀಷನ್. ಆಮೇಲೆ ನಮ್ಮ ಹುಡುಗಿನ ಯಾವಾಗ ಫೋನ್ ಮಾಡಿದ್ರೆ ತಕ್ಷಣ ವಾಪಸ್ ಕಳಿಸ್ಕೊಟ್ಬಿಡ್ಬೇಕು, 3ನೇ ಕಂಡೀಷನ್. ಹುಡುಗಿ ಮನೆಯವ್ರನ್ನ ಮರಿಬಾರ್ದು, ಆಗಾಗ ಫೋನ್ ಮಾಡಿ ವಿಚಾರಿಸ್ಕೊಡ್ತಾ ಇರಬೇಕು. ಆಮೇಲೆ 4ನೇ ಕಂಡೀಷನ್, ನಮ್ಮ ಹುಡುಗಿನ ಬಿಟ್ಟು ನಿಮ್ಮ ಮಗ ನಿಮ್ಮ ಹುಡುಗ ಯಾರು ಬೇರೆಯವ್ರಿಗೂ ಮದುವೆ ಆಗ್ಬಾರ್ದು. ಆಮೇಲೆ 5ನೇ ಕಂಡೀಷನ್, ಎಲ್ಲೂ ಹೋದ್ರು ನಮ್ಮ ಹುಡುಗಿನ ಹಿಂದೆ ಕರ್ಕೊಂಡು ಹೋಗ್ಬೇಕು. ಕಲಿಯುವುದು ಬಿಟ್ಟಿದ್ರೆ ಬರೋಲ್ಲ. ಕೃಷ್ಣ ಎಲ್ಲದಕ್ಕೂ ಎಸ್ ಅಂದ. ದೇವರಂದ ಎಲ್ಲ ಹೋದ್ರು ನಿಮ್ಮ ಹುಡುಗಿನ ಹಿಂದೆ ಕರ್ಕೊಂಡು ಹೋಗ್ಬೇಕು. ಅವ್ರು ಬರೋ ಹಾಗಿದ್ರೆ ನಂಗೇನು, ನಮ್ ವೇಗಕ್ಕೆ ಅವ್ರು ಕಲಿಯೋ ಹಾಗಿದ್ರೆ ನಂಗೇನು. ಆಮೇಲೆ ನಮ್ ಸೊಟ್ಟನೋ ಬಂತು, ಹೊಟ್ಟೆನೋ ಬಂತು, ನಿಮ್ಮ ಹುಡುಗಿ ಕಥೆ ಹೇಳ್ಬಾರ್ದು. ಭಗವಂತ ಅಂತ ನಿಮ್ಮ ಹುಡುಗಿ ನಾನು ಎದೆ ಒಳಗೆ ಇಟ್ಕೊಂಡ್ಬಿಟ್ಟಿರ್ತೀನಮ್ಮ, ಬಿಟ್ಟು ಹೋಗೋ ಮಾತೇ ಇಲ್ಲ. ಇನ್ನು ನಮ್ಮ ಹುಡುಗಿನ ಬಿಟ್ಟು ಯಾರನ್ನೂ ಮದುವೆ ಆಗ್ಬಾರ್ದು, ಯಾರನ್ನೂ ಆಗಲ್ಲ ಅಂತ. ಯಾಕೆ? ದೇವ್ರ ಮದುವೆ ಯಾರನ್ನಾದ್ರೂ ಅವರೊಳಗೆ ಲಕ್ಷ್ಮೀ ಸನ್ನಿಧಾನ ಇದ್ರೆ ಮಾತ್ರ ಮದುವೆ ಆಗ್ತಾನಲ್ಲ. ಹಾಗಾಗಿ ದೇವರಲ್ಲ, ನಿಮ್ಮ ಹುಡುಗಿನ ಬಿಟ್ರೆ ನಾ ಇನ್ಯಾರನ್ನೂ ಮದುವೆ ಆಗಲ್ಲ. ಆಮೇಲೆ 16,000 ಮದುವೆ ಆಗ್ಬಿಟ್ಟ. ಯಾಕೆ? ನಿಮ್ಮ ಹುಡುಗಿನೇ ಅವರಲ್ಲೆಲ್ಲ ರಮಿಸ್ತಾ ಇದ್ದೀರಿ ಅಂತ ಭಗವಂತ ಮಹಾಚಾಲಕು. ಹಾಗಂತ ಆಮೇಲೆ ಏನು ಕೆಲಸ ಮಾಡಿಸಬಾರ್ದು. ಹುಡುಗರ ಕಡೆಯವರಂದ್ರು ನಮ್ಮ ಮನೆಯಲ್ಲಿ ಏನು ಕೆಲಸ ಇಲ್ಲ, ಮನೆ ಕೆಲಸವನ್ನು ಮಾಡ್ಕೊಂಡಿದ್ರೆ ಆಯ್ತು. ಮನೆಯಲ್ಲಿ ಏನು ಸಣ್ಣ ಪುಟ್ಟ ಕೆಲಸ ಅಷ್ಟು ಮಾಡಿದ್ರೆ ಸಾಕು. ಎಷ್ಟಿದೆ, ಏನ್ ನಿಮ್ಮ ಮನೆ ಏನ್ ಡೈಮೆನ್ಷನ್ ಏನು? ಅವರದ್ದು ಬ್ರಹ್ಮಾಂಡಂ ವರ ಮಂದಿರಂ, ಒಂದು 14 ಲೋಕ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಹುಡುಗಿ ಮನೆಯವರಂದ್ರು ಏನ್ ಚಿಂತೆ ಇಲ್ಲ, ನಮ್ಮ ಹುಡುಗಿ ಆ 14 ಲೋಕದ ದೊಡ್ಡ ಮನೆ ಕೆಲಸವನ್ನ ಕಡೆಗಣ್ಣ ಕುಡಿ ನೋಟದಲ್ಲಿ ಮುಗಿಸಿ ಬಿಡ್ತಾಳೆ. ಬ್ರಹ್ಮೇಶ ಚಕ್ರ ರವಿ ಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದ ಪಾಂಗಲೇಶಂ ಆಶ್ರಿತ್ಯ ವಿಶ್ವ ವಿಜಯಂ ವಿಸೃಜತ್ಯ ಚಿಂತ್ಯ ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಆಚಾರ್ಯ ಹೇಳ್ತಾರೆ, ಅವರಂದ್ರು ನಮ್ಮ ಹುಡುಗಿ ಆರಾಮಾಗಿ ಕಡೆಗಣ್ಣ ಕುಡಿ ನೋಟದಲ್ಲಿ ಎಲ್ಲಾ ಕೆಲಸ ಮಾಡಿಬಿಡ್ತಾಳೆ. ಇನ್ನೇನು ನಿಮ್ದು ಯಾವಾಗಂದ್ರವಾಗ ನಮ್ಮ ಹುಡುಗಿ ನೆನಪಿಸ್ಕೊಂಡಾಗೆಲ್ಲ ವಾಪಸ್ ಕಳಿಸ್ಕೊಡ್ಬೇಕು. ಅದಾಗಲ್ಲ ಅನ್ನೋದು. ನೋಡಿ, ಮದುವೆ ಆದ ಹೊಸರಲ್ಲಿ ಗಂಡು ಮಕ್ಕಳಿಗೆ ಏನ್ ಹೇಳಿ ಕೇಳ್ತಾರ್ರಿ, ನಮ್ಮ ಮಗಳು ಮುಂಚೆ ವಾಪಸ್ ಕಳಿಸ್ಕೊಡಿ. ಯಾಕೆ? ದೇವರಂದ ನೀವೇ ನಿಮ್ಮ ಮಗಳು ನನ್ ಕೊಟ್ಟ ಮೇಲೆ ವಾಪಸ್ ಕೇಳಲ್ಲ ಅಂತ. ಏನು ಅಂದ್ರೆ ಭಕ್ತರು ಭಗವಂತನಿಗೆ ತನು ಮನ ಧನಗಳನ್ನು ಅರ್ಪಣೆ ಮಾಡಿದವರು ವಾಪಸ್ ಕೇಳಲ್ಲ ದೇವರತ್ರ ಲೆಕ್ಕ ಅಂತ ದೇವರು ಹೇಳ್ತಾರೆ. ವಾಪಸ್ಸೇ ಕೇಳಲ್ಲ. ಇನ್ನು ಯಾವಾಗಲೂ ನಮ್ಮನ್ನ ನೆನೆಸ್ಕೊಳ್ಬೇಕು ಅಂದ್ರಲ್ಲ, ಮರ್ತರಲ್ಲೇ ನೀವು ಅಂತ ದೇವರು. ನಾವು ಹೀಗೆಲ್ಲ ಹೇಳ್ತೀವ್ರಿ, ಅದು ಸುಮ್ಮನೆ ಅವೆಲ್ಲ ಆಸೋದು, ಮರುದಿನ ಮಾಡ್ಕೊಂಡ್ಬಿಡುತ್ತೆ ಯಾರು. ಆದ್ರೆ ದೇವರು ಹೇಳಿದ್ದು ಸತ್ಯ. ಯಾಕೆಂದ್ರೆ ನಮಗೆ ಸ್ಮರಣೆ ಇದೆ. ಸ್ಮರಣೆ ನಮ್ಗೆ ಬರುತ್ತೆ. ಯಾಕೆ ಬರುತ್ತೆ? ಅನುಭವ ಹೋಗುತ್ತಾದ್ರಿಂದ ಸ್ಮರಣೆ ಬರುತ್ತೆ. ಆದ್ರೆ ದೇವರಿಗೆ ಯಾವಾಗಲೂ ಎಲ್ಲವೂ ಅನುಭವದಲ್ಲಿಯೇ ತೋರುತ್ತಲ್ಲ. ಹಾಗಾಗಿ ದೇವರು ಯಾರನ್ನು ಸ್ಮರಿಸಬೇಕಿಲ್ಲ. ಭಗವಂತ ದೇವರು ಯಾರನ್ನು ಸ್ಮರಿಸಬೇಕಿಲ್ಲ, ಎಲ್ಲವೂ ಅನುಭವ ಅವನಿಗೆ, ಸರ್ವಜ್ಞ ಅಂದ್ರೆ. ಹಾಗಾಗಿ ದೇವರನ್ನ
ನೀವು ನಮ್ಮ ತಲೆಯಲ್ಲಿ ಯಾವಾಗ್ಲೂ ಇರ್ತೀರಿ. ನಾವ್ ಹೇಳಿದ್ರೆ ಸುಳ್ಳು, ದೇವ್ರು ಹೇಳಿದ್ರೆ ಮಾತ್ರ ನಿಜ. ಹಾಗೆ ಅಂತ ಹೇಳಿ ಇಬ್ಬರು ಅದ್ಭುತವಾದ ರೀತಿಯಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ. ದೇವರಿಂದ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗೆ ತ್ವಂಜಿ ಚಿರಂಜೀವಮಯ. ಜಗತ್ತಿಗೋಸ್ಕರ ನಿಮ್ ಕುತ್ತಿಗೆ ಮಾಂಗಲ್ಯ ಕಟ್ತಾ ಇದ್ದೀನಿ, ನನ್ನ ಜೊತೆ ಅನಾದಿ ಕಾಲದವರೆಗೆ ನೀನ್ ಬಾಳು ಅಂತ ಲಕ್ಷ್ಮಿಯನ್ನ ರುಕ್ಮಿಣಿಯನ್ನು ಮದುವೆ ಮಾಡ್ಕೊಂಡ. ಆಮೇಲೂ 16,000 ನರಕಾಸುರನ ಸೆರೆಮನೆಯಲ್ಲಿ ಮದುವೆ ಮಾಡ್ಕೊಂಡು ಎಲ್ಲರಿಗೂ ಬೇರೆ ಬೇರೆ ಆರ್ಮನೆ ಕಟ್ಟಿಸ್ಕೊಟ್ಟ. ಒಬ್ಬೊಬ್ಬರಲ್ಲಿ 10 ಗಂಡು 1 ಹೆಣ್ಣು, 10 ಗಂಡು 1 ಹೆಣ್ಣು, ಎಲ್ಲರಲ್ಲಿ ಇದೇ ರೇಷಿಯೋ. ಎಲ್ಲೂ 8 ಗಂಡು 3 ಹೆಣ್ಣು ಇಲ್ವೇ ಇಲ್ಲ. 10 ಗಂಡು 1 ಹೆಣ್ಣು, 10 ಗಂಡು 1 ಹೆಣ್ಣು, 10 ಗಂಡು 1 ಹೆಣ್ಣು. ನಾವು ದಿನಾ 4 ಜನಕ್ಕೆ ಅಡಿಗೆ ಮಾಡಿದ್ರು ಒಂದಿನ ಇರೋ ಒಂದು ಸಾರು ಹುಳಿ, ಇನ್ನೊಂದಿನ ಇರಲ್ಲ. ಇವತ್ತು ಬಹಳ ಚೆನ್ನಾಗಿರುತ್ತೆ, ನಾಳೆ ಸಿಗೋಗಿರುತ್ತೆ, ನಾಡಿದ್ದು ಉಪ್ಪೇ ಇಲ್ಲ, ಆಚೆ ದಿನ ಹುಳಿಗೊಡ್ಡು, ಇನ್ನೊಂದ್ ದಿನ ಖಾರ ಹಾಕೋದು, ಸಾರಿ ಹುಟ್ಟಿ ಹಾಕೋದು. ನಮ್ದು ಇಂಥ ಪೈ. ಆದ್ರೆ ದೇವರು ಸಂತಾನವನ್ನ ಹೇಗೆ ಅಂದ್ರೆ ಅದೇ ಹೇಳುವಾಗ ಪುತ್ರರ ವೀರ್ಯದಿ ಸೃಷ್ಟಿಸುವವರುಂಟೆ, ಅತ್ತೆಯ ಸೃಷ್ಟಿ ಹರಿವಿದು ಶೋಭಾನೆ ಎಂದು ರಾಜು. ಇದು ನಮ್ಮ ಮನೆಗೆ ಸಂಸಾರ ನಡೆಸೋ ಕ್ರಮನೇ ಅಲ್ಲ. ದೇವ್ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಭಗವಂತನ ಸೃಷ್ಟಿ ಹೇಗೆ? ಇಚ್ಛಾ ಮಾತ್ರ ಸೃಷ್ಟಿ.